ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಹುಡುಗಿ ಶೀಲಾ ರೆಡ್ಡಿ. ಆ್ಯಂಡ್ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ನೀವು ಆಲ್ರೆಡಿ ತಮ್ನೇನಲ್ಲಿ ನೋಡಿರ್ತೀರ ಸಾರಿ ನಾನು ಯಾರಿಗೋ ಹೇಳೋ ಥರ ಹೇಳ್ತಿದ್ದೀನಿ. ಅಂದರೆ ನಾರ್ಮಲಾಗಿ ಯಾರ ಹತ್ರನಾರು ಒಬ್ಬರು ಮುಂದೆ ಅವರೇ ಅಂತ ಇದು ಮಾಡ್ಬೇಕಾದ್ರೆ ನೋಡಿರ್ತೀಯಾ ಅನ್ನೋ ಥರ ಹೇಳ್ತಿದ್ದೀನಿ, ಸಾರಿ. ಆ್ಯಂಡ್ ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರ ಏನಪ್ಪ ಅಂತಂದರೆ ದಾಟ್ ಬೇಸಿಕ್ ಮೇಕಪ್ ಮಾಡೋದು ಹೇಗೆ ಅಂತ. ಬೇಸಿಕ್ ಮೇಕಪ್ ಹೇಗೆ ಮಾಡೋದು ಅನ್ನೋದನ್ನು ನೋಡುವ ನಾವಿವತ್ತು. ಆ್ಯಂಡ್ ನನಗೆ ಯಾಕೆ ಈ ಥಾಟ್ ಬಂತು ಅಂತ ಅಂದರೆ, ಲೈಕ್ ಯಾರೇ ಒಬ್ಬರು ಆಚೆ ಹೋಗಬೇಕು ಅಂದ್ರೂ ಬೇಸಿಕ್ ಮೇಕಪ್ ರಿಕ್ವೈರ್ಡ್ ಇದ್ದೇ ಇರುತ್ತೆ. ಯಾರೂ ಕೂಡ ಮೇಕಪ್ ಇಲ್ಲದೆ ಇವಾಗ ಆಚೆ ಹೋಗಲ್ಲ ಅಲ್ವಾ. ಸೊ ಹಾಗಾಗಿ ಇದು ಒಂದು ನನಗೆ ಗೊತ್ತಿರೋ ಫ್ಯೂ ನಾಲೆಡ್ಜಲ್ಲಿ ಶೇರ್ ಮಾಡುವ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾವಿವಾಗ ಸ್ಟಾರ್ಟ್ ಮಾಡುವ. ಬಿಫೋರ್ ದಟ್ ಒಂದು ಫೋಟೋ ಕ್ಲಿಕ್ ಮಾಡುವ, ಬಿಫೋರ್ ಆ್ಯಂಡ್ ಆಫ್ಟರ್, ಆಯಿತಾ? ಓಕೆ, ಫೋಟೋ ಏನೋ ತೆಗ್ದಿದ್ದಾಯಿತು. ಆ್ಯಂಡ್ ಇವಾಗ ಮೇಕಪ್ ಸ್ಟಾರ್ಟ್ ಮಾಡೋದು. ಫಸ್ಟು ಫೇಸ್ ಝೂಮ್ ಮಾಡ್ಕೊಳ್ಳೋಣ. ಮೇಕಪ್ ನೀಟಾಗಿ ಕಾಣಿಸ್ಲಿ, ಹೌ ಐ ಆಮ್ ಡೂಯಿಂಗ್ ಅಂತ, ಹೇಗೆ ಮಾಡ್ತಾಯಿದ್ದೀನಿ ಅಂತ ನೋಡೋದಕ್ಕೆ ಇದು ಮಾಡ್ಕೊಳ್ಳೋಣ. ಫಸ್ಟ್ ಬೇಸಿಕ್ ಏನಂತ ಅಂದರೆ CTM ಅಂತ ಹೇಳ್ತೀವಿ, ಕ್ಲೆನ್ಸಿಂಗ್ ಟೋನರ್ ಮಾಯಿಶ್ಚರೈಸರ್. ಓಕೆನಾ? ಇಷ್ಟು ನಾವು ನಮ್ಮ ಫೇಸ್ಗೆ ಏನಂತಾರೆ ಸೆಕ್ಯೂರಿಟಿ ಅಂತ ಏನಂತಾರೆ, ಅದನ್ನು ನಮ್ಮ ಫೇಸ್ಗೆ ಫಸ್ಟು ಸೆಕ್ಯೂರ್ ಮಾಡ್ಕೋ, ದೆನ್ ಬೇರೆ ಪ್ರಾಡಕ್ಟ್ಸ್ ಅಪ್ಲೈ ಮಾಡಬೇಕು. ಸೊ ಬಿಫೋರ್ ದಟ್ ನನ್ನ ಫೇಸ್ಗೆ CTM ಮಾಡೋದಕ್ಕೂ ಮುಂಚೆ ನಾನು ಲಿಪ್ ಬಾಮ್ ಅಪ್ಲೈ ಮಾಡ್ತಾಯಿದ್ದೀನಿ ನನ್ನ ಲಿಪ್ಸ್ಗೆ. ಬಿಕಾಸ್ ನಾನು ಮೇಕಪ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನನ್ನ ಲಿಪ್ಸು ಸ್ವಲ್ಪ ಮಾಯಿಶ್ಚರೈಸ್ ಆಗಿರಲಿ ಅಂತ. ಸೊ ನನ್ನ ಹತ್ರ ಒಂದು ಚಿಕ್ಕ ಮಿರರ್ ಇದೆ. ಸೊ ಆ ಮಿರರಲ್ಲಿ ನೋಡಿ ಅಪ್ಲೈ ಮಾಡ್ಕೊಳ್ತೀನಿ. ಏನಕ್ಕಪ್ಪ ಅಂತಂದರೆ, ಅದು ಹೇಳಿದ್ನಲ್ವ, ನಂದು ಲಿಪ್ಸ್ ಸ್ವಲ್ಪ ಡ್ರೈ ಆಗ್ತಾ ಇರುತ್ತೆ ಜಾಸ್ತಿ. ಸೊ ಮೇಕಪ್ ಆಗೋ ಸರ್ ಸ್ವಲ್ಪ ಮಾಯಿಶ್ಚರೈಸ್ ಆಗಲಿ, ಲಿಪ್ಸ್ಟಿಕ್ ಅಪ್ಲೈ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಇದಾದಮೇಲೆ ಫೇಸ್ ಕ್ಲೆನ್ಸ್, ನಾನು ಆಲ್ರೆಡಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನೆಕ್ಸ್ಟ್ ನಾನು ರೋಸ್ ವಾಟರ್ನ ಯೂಸ್ ಮಾಡ್ಕೊಳ್ತೀನಿ ನನ್ನ ಫೇಸ್ಗೆ. ನನ್ನ ಮೇಕಪ್ಪಲ್ಲಿ ನಾನು ತುಂಬ ಇಷ್ಟಪಡೋದು ರೋಸ್ ವಾಟರ್. ತುಂಬ ಫೇವ್ರೆಟ್ ಪಾರ್ಟ್ ಇದು. ಮತ್ತು ನನಗೆ ಮಾಯಿಶ್ಚರೈಸರ್ ಅಂದರೆ ತುಂಬ ಇಷ್ಟ ಆಯಿತಾ. ಸೊ ಇವಾಗ ಟೋನರ್ ಇದು ರೋಸ್ ವಾಟರ್ ಅಪ್ಲೈ ಮಾಡಿದ್ದೀನಿ. ಲೆಟ್ ಡ್ರೈ. ಬ್ಯಾಕ್ ಟು ಬ್ಯಾಕ್ ಯಾವುದೇ ಕಾರಣಕ್ಕೂ ಹಾಕ್ಬೋದು. ಅದು ಬೇಸಿಕ್ ಮೇಕಪ್ಪಲ್ಲೇ ಆಗಿರಲಿ, ಬ್ರೈಡ್ ಮೇಕಪ್ಪೇ ಆಗಿರಲಿ, ಯಾವುದೇ ಮೇಕಪ್ ಆಗಿರಲಿ, ಬ್ಯಾಕ್ ಟು ಬ್ಯಾಕ್ ಯಾವುದನ್ನು ಅಪ್ಲೈ ಮಾಡಕೂಡ್ದು. ಸೊ ನಾನು ಇದನ್ನು ಸ್ವಲ್ಪ ಡ್ರೈ ಮಾಡೋದಕ್ಕೆ ಫ್ಯಾನ್ ಯೂಸ್ ಮಾಡ್ತೀನಿ. ಅಂದರೆ ಏನಂತಾರೆ, ಹ್ಯಾಂಡ್ಮೇಡ್ ಫ್ಯಾನ್. ಸೊ ನನ್ನ ಫೇಸ್ ಸ್ವಲ್ಪ ಹೈಡ್ರೇಟ್ ಆಗಿ ಕಾಣಿಸ್ತಿದೆ ಬಿಫೋರ್. ಆವಾಗನ್ಕೂ ಇವಾಗ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಹೈಡ್ರೇಟಾಗಿ ಕಾಣಿಸ್ತಿದೆ. ಆ್ಯಂಡ್ ದೆನ್ ಈಗ ನಾನು ಟೋನರ್ ಯೂಸ್ ಮಾಡ್ತಾಯಿದ್ದೀನಿ. ಇದು ನಂದು ಆಲ್ಕೋಹಾಲಿಕ್ ಕಂಟೆಂಟ್ ಇರೋದ್ರಿಂದ 4% ಏನೋ ಇದೆ ಇದರಲ್ಲಿ. ನನಗೆ ಸ್ವಲ್ಪ ಪೋರ್ಸ್ ಆಗಿದೆ ಇವಾಗ. ಸೊ ಆ ಪೋರ್ಸ್ ಒಳಗಡೆ ಬಿದ್ದಾಗ ಸ್ವಲ್ಪ ಉರಿಯುತ್ತೆ. ಸೊ ಅದಕ್ಕೆ ನಾನು ಫಸ್ಟು ಅದನ್ನು ರೋಸ್ ವಾಟರ್ ಯೂಸ್ ಮಾಡೋದು. ನೈಸ್. ಲೆಟ್ ಇಟ್ ಡ್ರೈ ಆಗಿದೆ. ಆ್ಯಂಡ್ ಸ್ವಲ್ಪ ನನ್ನ ಫೇಸ್ ಹೈಡ್ರೇಟಿಗಾಗಿ ಕಾಣಿಸ್ತಾ ಇದೆ ಆಲ್ರೆಡಿ. ಆ್ಯಂಡ್ ದೆನ್ ಇವಾಗ ಏನಪ್ಪ ಅಂತಂದರೆ, ನಾನು ಮಾಯಿಶ್ಚರೈಸರ್ ಯೂಸ್ ಮಾಡ್ತೀನಿ. ಇದು ಯಾವುದೋ ಒಂದು ಪ್ರಾಡಕ್ಟ್ ಆಯಿತಾ, ಬಾಟಲ್ ಏನಕ್ಕೆ ವೇಸ್ಟ್ ಮಾಡೋದು. ಮಾಯಿಶ್ಚರೈಸರ್ ಇನ್ನೊಂದು ಇಷ್ಟು ದೊಡ್ಡ ತೊಗೊಂಡಿದ್ದೀನಿ ನಾನು, ಲೋಷನ್ ಟೈಪು. ಸೊ ಕ್ಯಾರಿ ಮಾಡೋಕ್ಕಾಗಲ್ಲ, ಅದಕ್ಕೆ ಇರೋ ಬಾಟಲ್ನೇ ರಿಯೂಸ್ ಮಾಡ್ಕೊಂಡಿದ್ದೀನಿ ಎಸೆಯೋ ಬದಲು. ದಟ್ಸ್ ಇಟ್. ಆ್ಯಂಡ್ ಇದನ್ನು ಪಿಂಚ್. ಸೊ 3 ಡ್ರಾಪ್ಸ್ ಮಾಯಿಶ್ಚರೈಸರ್ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ಮಿರರ್ ಇಟ್ಟಿದ್ದೀನಿ, ಹಾಗಾಗಿ ಆ ಕಡೆ ನೋಡ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ, ಆಯಿತಾ. ಸೊ ವೈಲ್ ನೀವು ಮೇಕಪ್ ಮಾಡಬೇಕಾದ್ರೆ ನಿಮ್ಮ ನೆಕ್ಕಿಗೂ ಕೂಡ ಸ್ವಲ್ಪ ನಿಮ್ಮ ನೆಕ್ಗೂ ಕೂಡ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಡಿಫ್ರೆನ್ಸು ಫೇಸ್ಗೂ ನೆಕ್ಗೂ ವಿಸಿಬಲ್ ಆಗಬಾರ್ದು. ಓಕೆ. ಸೊ
ಈಗ ನನ್ನ ನೆಕ್ಸ್ಟ್ ಪ್ರಾಸೆಸ್ CTM ನನ್ನ ಫೇಸ್ಗೆ ಏನೇನು ಬೇಕೋ ಅದಷ್ಟು ನಾನು ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಸೆಕ್ಯೂರ್ ಏನಿದೆ ಅಷ್ಟು ಮಾಡ್ಕೊಂಡಿದ್ದೀನಿ. ನಾನು ಇವಾಗ ಬೇಸಿಕ್ ಮೇಕಪ್ ಹೇಳ್ತಿರೋದ್ರಿಂದ ನಾನು ಡೈರೆಕ್ಟ್ ಫೌಂಡೇಶನ್ಗೆ ಹೋಗ್ತೇನೆ. ಸೊ ನನ್ನ ಫೌಂಡೇಶನ್ ಬ್ಲೆಂಡ್ ಮಾಡೋದಕ್ಕೆ 2 ಆಪ್ಷನ್ ಇದೆ. ಒಂದು ಬ್ರಷ್ ಆ್ಯಂಡ್ ಅನದರ್ ಒನ್ ಈಸ್ ಬ್ಲೆಂಡರಲ್ಲಾದರೂ ಮಾಡ್ಬೋದು ಅಥವಾ ಬ್ರಷಲ್ಲಾದರೂ ಮಾಡ್ತೀನಿ. ನನಗೆ ಯಾವ್ದು ಇವಾಗ ಕಂಫರ್ಟೇಬಲ್ ಅದರಲ್ಲಿ ಮಾಡ್ತೇನೆ. ಸೊ ನಾನು ಡೈರೆಕ್ಟ್ ಫೇಸ್ ಮೇಲೆ ಅಪ್ಲೈ ಮಾಡ್ತೀನಿ. ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ, ಎಷ್ಟು ಬೇಕು ಅಷ್ಟು. ನಾನು ಸ್ವಲ್ಪ ನನ್ನ ಅಂಡರ್ ಐ ಕೆಳಗಡೆ ಸ್ವಲ್ಪ ಜಾಸ್ತಿ ಫೌಂಡೇಶನ್ ಹಾಕ್ತೀನಿ, ಬಿಕಾಸ್ ನನಗೆ ಡಾರ್ಕ್ ಸರ್ಕಲ್ ಇದೆ. ಯಾವುದೇ ಕಾರಣಕ್ಕೂ ಡ್ರ್ಯಾಗ್ ಮಾಡಬೇಡಿ, ಅದು ರ್ಯಾಷಸ್ ಹಂಗೆ ಕಾಣುತ್ತೆ. ಕೆಲವೊಂದು ಫೌಂಡೇಶನಲ್ಲಿ ನೀವು ಡ್ರ್ಯಾಗ್ ಮಾಡ್ಕೊಂಡು ಅಪ್ಲೈ ಮಾಡಿಕೊಂಡು ಅದು ಕಾಣಲ್ಲ. ಬಟ್ ಫ್ಯೂ ಪ್ರಾಡಕ್ಟ್ಸ್ ಇದೆಯಲ್ಲ, ನೀವು ಹಿಂಗೆ ಡ್ರ್ಯಾಗ್ ಮಾಡಿದ್ರೆ ಲೈನ್ಸ್ ಹಾಗೆ ವಿಸಿಬಲ್ ಆಗುತ್ತೆ ಕ್ಯಾಮರಾದಲ್ಲಿ. ಸೊ ಆವಾಗ ಬ್ಲೆಂಡರಿಂದ ಜಸ್ಟ್ ಡ್ಯಾಬಿಂಗ್ ಮೋಷನಲ್ಲಿ ಇದು ಮಾಡ್ಕೊಳ್ಳಿ, ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಓಕೆನಾ? ಸೊ ಈ ರೀತಿಯಾಗಿ ಬ್ಲೆಂಡಿಂಗ್ ಮಾಡ್ಕೋಬೇಕಾಗುತ್ತೆ. ಒಂದು ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಹುಡಾ ಬ್ಯೂಟಿ ಅವರ ಲೂಸ್ ಪೌಡರ್ ಬಂದು ಲಾಂಗ್ ಸ್ಟೇ ಆಗುತ್ತೆ. ಕಾಂಪ್ಯಾಕ್ಟ್ ಬಂದು ಫ್ಯೂ ಅವರ್ಸ್, ಲೈಕ್ 2 hours 1 to 3 hours ಹೋಲ್ಡ್ ಆಗುವಂಥ ಕಾಂಪ್ಯಾಕ್ಟ್ ಅದು. ಓಕೆನಾ? ಸೊ ನಾನು ಈ ರೀತಿ ಕ್ಯಾಪಿಗೆ ಸ್ವಲ್ಪ ಪೌಡರ್ ತಗೊಂಡು ಎಕ್ಸ್ಟ್ರಾಸ್ನ ಈ ರೀತಿ ಮಾಡ್ತೀನಿ. ಆ್ಯಂಡ್ ದೆನ್ ನಾನು ಫಸ್ಟೇ ಹೇಳಿದ್ದೀನಿ ಏನಪ್ಪ ಅಂತಂದರೆ ಫೇಸ್ಗೂ ನೆಕ್ಗೂ ಡಿಫ್ರೆನ್ಸ್ ವಿಸಿಬಲ್ ಆಗಬಾರ್ದು. ಸೊ ಆ ರೀತಿ ನಿಮ್ಮ ಫೌಂಡೇಶನ್ ಬ್ಲೆಂಡಿಂಗ್ ಆ್ಯಂಡ್ ಮೇಕಪ್ ಕಂಪ್ಲೀಟ್ ಇದಾಗಿರಬೇಕು. ಓಕೆನಾ? ಸೊ ಪೌಡ್ರಿಂಗ್ ಆಯಿತು. ಆ್ಯಂಡ್ ದೆನ್ ನೆಕ್ಸ್ಟ್ ನಾವು ನಮ್ಮ ಐ ಶ್ಯಾಡೋಸ್ ಹೋಗೋಣ. ನಾನು ಸ್ವಿಸ್ ಬ್ಯೂಟಿ ಅವರ ಐ ಶ್ಯಾಡೋ, ಸ್ವಿಸ್ ಬ್ಯೂಟಿ ಅಂದರೆ ಒಂಥರ ಬೇಸಿಕ್ ಮೇಕಪ್ಗೆ ಪರ್ಫೆಕ್ಟ್ ಅನ್ನೋ ಥರ. ಓಕೆನಾ? ಸೊ ನಾನು ಇದನ್ನು ಬೇಸಿಕ್ ಮೇಕಪ್ ಅಲ್ವಾ, ಬ್ರಷಲ್ಲಿ ಏನು ಯೂಸ್ ಮಾಡೋ ಅವಶ್ಯಕತೆ, ನಾನು ಹ್ಯಾಂಡ್ಸಲ್ಲೇ ಯೂಸ್ ಮಾಡ್ತೇನೆ. ಸೊ ನಾನು ಲೈಟ್ ಪಿಂಕ್ ತಗೊಳ್ತೇನೆ. ನಾನು ಒಂದೇ ಶೇಡ್ ಯೂಸ್ ಮಾಡ್ತಾ ಇದ್ದೀನಿ, ನೀವು ಬೇಕಾದಲ್ಲಿ ಡಬಲ್ ಶೇಡ್ ಯೂಸ್ ಮಾಡ್ಬೋದು. ಓಕೆನಾ? ನನಗೆ ಇವತ್ತು ಸಿಂಗಲ್ ಶೇಡ್ ಸಾಕು ಅಂತ ಅನಿಸಿದೆ, ಸೊ ದ್ಯಾಟ್ ಅದನ್ನು ಹಾಕ್ತಾ ಇದ್ದೇನೆ. ಇನ್ನೊಂದು ಬೇಸಿಕ್ ಮೇಕಪ್ಪಲ್ಲಿ ಯಾವತ್ತೂ ಐ ಶೇಡ್ಸ್ನ ಕಾರ್ನರ್ ಆಫ್ ಐಸ್ ಇದೆಯಲ್ಲ, ಅಂದರೆ ಔಟ್ಸೈಡ್ ಕಾರ್ನರ್, ಅದಕ್ಕಿಂತ ಆಚೆ ಬರೋದಕ್ಕೆ ಬಿಡಬೇಡಿ. ಇಟ್ ವೋಂಟ್ ಗುಡ್ ಲುಕ್, ಅದು ಚೆನ್ನಾಗಿ ಕಾಣೋದಿಲ್ಲ. ಆಯಿತಾ? ಸೊ ಈ ರೀತಿಯಾಗಿ ಐ ಮೇಕಪ್ ಮಾಡ್ಕೊಳ್ತೀನಿ. ಇದಾದಮೇಲೆ ನೆಕ್ಸ್ಟ್ ನಾನು ಕಣ್ಕಪ್ ಯೂಸ್ ಮಾಡ್ತೀನಿ. ಕಾಜಲ್ ಇದೆ, ಕೊಲಾಸಲ್ ಕಾಜಲ್ ಇದೆ, ಬಟ್ ಅದನ್ನು ನಾನು ಯೂಸ್ ಮಾಡಲ್ಲ. ಯಾಕಂತಂದರೆ ನನಗೆ ಒಂಥರ ಸೆಂಟಿಮೆಂಟ್, ನನಗೆ ಅವಾಗಿಂದ ಕಣ್ಕಪ್ ಅಂದ್ರೇ ಇಷ್ಟ. ಸೊ ಕಣ್ಕಪ್ಪೇ ಯೂಸ್ ಮಾಡ್ತೀನಿ. ಇಫ್ ಇನ್ ಕೇಸ್ ಎಲ್ಲರೂ ಹೋಗಿದ್ರೆ ಅಷ್ಟೇ ಅದು ಅಲ್ಲಿ ಇದು ಬರುತ್ತಲ್ಲ ಪೆನ್ಸಿಲ್, ಅದನ್ನು ಹಾಕೋಬಿಡ್ತೇನೆ. ಬಟ್ ಅದನ್ನು ಈ ರೀತಿ ಅಪ್ಲೈ ಮಾಡ್ತೇನೆ. ಆ್ಯಂಡ್ ಕಮಿಂಗ್ ಟು ಮೈ ಐಲ್ಯಾಶಸ್ ಆ್ಯಂಡ್ ಐಬ್ರೋ, ADS ಅವ್ರದ್ದು ಯೂಸ್ ಮಾಡ್ತೀನಿ, ಬಿಕಾಸ್ ಇದು ಡ್ರೈ ಬೇಸ್ಡ್. ಆಯಿತಾ? ಮಸ್ಕಾರ ಡ್ರೈ ಬೇಸ್ಡಲ್ಲಿರುತ್ತೆ. ಓಕೆನಾ? ಇದು ನನಗೆ ತುಂಬ ಇಷ್ಟ. ಏನಕ್ಕಂತ ಅಂದರೆ ಲೈಕ್ ನೋಡಿ, ಈ ಕಣ್ಗೂ ತುಂಬ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಲ್ಲ. ಈ ಐಲ್ಯಾಶಸ್ಗೂ ಈ ಕಣ್ಣಲ್ಲಿ ಐಲ್ಯಾಶಸ್ ಇದೆ ಆ್ಯಂಡ್ ಇದರಲ್ಲಿ ಇಲ್ಲ. ಸೊ ನನಗಿದು ತುಂಬ ಇಷ್ಟ. ಆ್ಯಂಡ್ ಅದನ್ನು ನಾನು ಐ ಬ್ಲಿಂಕ್ ಜಾಸ್ತಿ ಹೊತ್ತು ಮಾಡ್ಬೋದು, ಬಿಕಾಸ್ ಇದು ಆಲ್ರೆಡಿ ಡ್ರೈ ಕೂಡ ಆಗೋಗಿದೆ ಅಂತ. ಸೊ ನನಗೆ ನನ್ನ ಐಲ್ಯಾಶಸ್, ನನ್ನ ಆಫ್ಟರ್ ಮಸ್ಕರನೇ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ದೆನ್ ಇದು ಆದಮೇಲೆ ನಾನು ಇದೇ ಮಸ್ಕರ ಏನು ಇದರಲ್ಲಿ ರಿಮೈನ್ ಆಗಿದೆ ಅದನ್ನು ಸ್ವಲ್ಪ ಈ ಥರ ಡಸ್ಟ್ ಔಟ್ ಅಂದರೆ ಆ ಬಾಟಲ್ಗೆ ರಿಮೂವ್ ಮಾಡಿ ರಿಮೈನಿಂಗಲ್ಲಿ ಐಬ್ರೋ ಮೇಲೆ ಫಿಲ್ ಮಾಡ್ಕೊಳ್ತೇನೆ. ಜಸ್ಟ್ ಕೋಮ್ ಆಗುತ್ತೆ, ಹಾಗೆ ಎಕ್ಸ್ಟ್ರಾ ಫಿಲ್ ಕೂಡ ಇದರಲ್ಲೇ ಆಗುತ್ತೆ ಅನ್ನೋದು ನನ್ನ ಐಡಿಯಾ. ನಾನು ಹ್ಯಾಕ್ ಹೋಯ್ತಾ ಇದನ್ನು. ಯಾವ ಐಬ್ರೋ ನಿಮ್ಗೆ ಇಷ್ಟ ಆಗ್ತಿದೆ? ಅದೇ ವಾಟರ್ ಬೇಸ್ಡಲ್ಲಿರೋ ಮಸ್ಕರದಲ್ಲಿ ಈ ರೀತಿ ಮಾಡೋದಕ್ಕಾಗಲ್ಲ. ಸೊ ಓಕೆ, ನಾನು ಈ ರೀತಿಯಾಗಿ ರೆಡಿ ಆದೆ. ಆ್ಯಂಡ್ ಫೈನಲಿ ನಾನು ಫಸ್ಟು ನಾನು ಮಾಯ್ಶ್ಚರೈಸ್ ಆಗೋದಕ್ಕೆ ನಾನು ಲಿಪ್ಸ್ ಮೇಲೆ ಲಿಪ್ ಗ್ಲಾಸ್ ಹಾಕಿದೆ. ಈಗ ಅದ್ರ ಮೇಲೆ ನಾನು ಶುಗರ್ ಅವರ
ಶುಗರ್ ರೆಡ್ ಲಿಪ್ಸ್ಟಿಕ್ ಹಾಕ್ತಿದ್ದೀನಿ, ಶೇಡ್ ನಂಬರ್ 29 ಆಯಿತಾ. ಶೇಡ್ ನಂಬರ್ 29. ಎಸ್, ಫೈನಲ್ ಮೇಕಪ್ ಲುಕ್ ನಂದು ಈ ರೀತಿಯಾಗಿದೆ. ಸ್ವಲ್ಪ ಐಲೈನರ್ ಈಗ ಹಾಕಿರೋದ್ರಿಂದ ಫೈನ್ ಆಲ್ಮೋಸ್ಟ್ ಡ್ರೈ ಆಗಿದೆ, ಬಟ್ ಸ್ಟಿಲ್ ನನ್ನ ಒಂದು ಸೆಕ್ಯೂರ್ ಇದಕ್ಕೋಸ್ಕರ ಹಾಗೆ ಫ್ಯಾನ್. ಎಸ್, ನಾನು ಫೋಟೋ ತೊಗೊಂಡಿದ್ದೀನಿ ಆ್ಯಂಡ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸ್ ನೋಡ್ಕೊಂಡು ಕಮೆಂಟ್ ಮಾಡಿ ಪ್ಲೀಸ್. ಆ್ಯಂಡ್ ಎಸ್, ಬಿಫೋರ್ ಮೇಕಪ್ ಹೇಗಿತ್ತು ಆ್ಯಂಡ್ ಆಫ್ಟರ್ ಮೇಕಪ್ ಹೇಗಿತ್ತು, ಆ್ಯಂಡ್ ಮೇಕಪ್ಪಲ್ಲಿ ಎಲ್ಲರೂ ತಪ್ಪಿದರೆ ಕ್ಷಮೆ ಇರಲಿ. ನನಗೇನು ನಾಲೆಡ್ಜ್ ಗೊತ್ತು ಅದೇ ನಾಲೆಡ್ಜ್ ನಾನು ಇಲ್ಲಿ ಕೊಟ್ಟಿದ್ದೀನಿ. ಆ್ಯಂಡ್ ಪ್ರಾಡಕ್ಟ್ಸ್ ಡೀಟೇಲ್ಸ್ ಏನಾದರೂ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ನಾನು ಅಲ್ಲೇ ನಿಮಗೆ ರಿಪ್ಲೈ ಕೊಡ್ತೀನಿ. ಆ್ಯಸ್ ಪಾಸಿಬಲ್ ಆ್ಯಸ್ ಕೊಡ್ತೇನೆ. ನಾವು ಒಂದು ಸಜೆಷನ್ ಎಲ್ರಿಗೂ ಆದಷ್ಟು ಕಣ್ಕಪ್ಪನ್ನೇ ಯೂಸ್ ಮಾಡಿ, ಪೆನ್ಸಿಲೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಬಿಕಾಸ್ ಇದು ತುಂಬಾ ಸೇಫು. ಅವಾಗಿಂದನೂ ಕಣ್ಕಪ್ಪನ್ನು ಯೂಸ್ ಮಾಡ್ತಾರೆ. ಸೊ ಹಂಗಾಗಿ ನನ್ನ ಸಜೆಷನ್ ಇದು ಒಂದು. ಆ್ಯಂಡ್ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನನ್ನ ಹಿಂದಿನ ವೀಡಿಯೋಸ್ಗೆ ಎಷ್ಟು ಸಪೋರ್ಟ್ ಮಾಡಿದ್ರೋ ನನ್ನ ಅಪ್ಕಮಿಂಗ್ ವೀಡಿಯೋಸ್ಗೂ ಅಷ್ಟೇ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಲವ್ ಯು ಆಲ್, ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.